ನಮಗೆಲ್ಲ ಗೊತ್ತಿದೆ. ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ. ಈಗಾಗಲೇ ನಾನು ಮಾಧ್ಯಮದಲ್ಲಿ ಕೆಲವು ವಿಚಾರಗಳನ್ನು ಪತ್ರಿಕಾ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ನಾನು ಕೊಟ್ಟಿದ್ದೇನೆ. ಆದರೆ ಇದರ ಮುಂದುವರಿದ ಭಾಗ ಅದು ತದನಂತರ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಬೆಳವಣಿಗೆ, ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಬೆಳವಣಿಗೆ ನಡೀತಾ ಇರೋದ್ರಿಂದ ಈ ಮಾಧ್ಯಮಗೋಷ್ಠಿ ಕರೀತಕ್ಕಂಥದ್ದು ಭಾಳ ಅನಿವಾರ್ಯ ಅಂತ ಹೇಳಿ ನಾನು ಬೆಂಗಳೂರಿನಿಂದ ನಮ್ಮ ವಸಂತ ಅವ್ರಿಗೆ ಫೋನ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ಳಿಕ್ಕೆ ನಾನು ಹೇಳಿದ್ದೇನೆ. ಇವತ್ತು ಮಾಧ್ಯಮದ ಮಿತ್ರರಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಇಡೀ ದೇಶಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಪ್ರತಿಯೊಬ್ಬ ಪ್ರಜೆಯು ತನಗೆ ಅನಿಸಿದಂಥ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅಧಿಕಾರವನ್ನು ಸಂವಿಧಾನಬದ್ಧವಾಗಿ ಹೊಂದಿರತಕ್ಕಂಥದ್ದು. ಇದು ನಮಗೆ ಸಂವಿಧಾನ ನೀಡಿರ್ತಕ್ಕಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಅಧಿಕಾರ. ನಮ್ಮ ಅಭಿಪ್ರಾಯವನ್ನು ನಮ್ಮ ಮನಸ್ಸಿಗೆ ತಕ್ಕಂತೆ, ವಿವೇಚನೆಗೆ ತಕ್ಕಂತೆ ಹೇಳ್ತಕ್ಕಂಥದ್ದು. ಇದರಲ್ಲಿ ಇವತ್ತು ಹಿಂದೆ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, RSSನವರು ಈ ರಾಜ್ಯದಲ್ಲಿ ಅನೇಕ ಸಂಘಟನೆ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಮತ್ತು ಅವ್ರ ರಾಷ್ಟ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಏನು ಭಾಗವತ್ರವರು ಇಲ್ಲಿಗೆ ಬಂದಾಗ ಜಡ್ ಕ್ಯಾಟಗರಿಯ ಒಂದು ಸಂರಕ್ಷಣೆ ಅವರಿಗೆ ಒದಗಿಸಲಾಗ್ತಾ ಇದೆ. ಸರ್ಕಾರದಿಂದ ಈ ಎಲ್ಲ ಸವಲತ್ತುಗಳನ್ನು ಒದಗಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆ ನೋಂದಣಿ ಆಗಿದೆಯೇ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಸ್ವಾಭಾವಿಕವಾಗಿ ಮಾಡಿದ್ದಾರೆ. ದೇಶದಲ್ಲಿ ಅವ್ರು ಹೇಳ್ತಾರೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ. ದೇಶದಲ್ಲಿ ಪ್ರತಿಯೊಂದು ಸಂಘಟನೆಗಳು, ಸಂಘ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಯಾವುದೇ ಸಂಘಟನೆ ಇದ್ರೂ ಕೂಡ ಅದು ರಿಜಿಸ್ಟ್ರೇಷನ್ ನೋಂದಣಿ ಕಡ್ಡಾಯ ಆಗಿರ್ಬೇಕಂತಕ್ಕಂಥದ್ದು ಕಾನೂನು. ಆದರೆ BJP ಅವರು ಹೇಳ್ತಕ್ಕಂಥದ್ದು, RSSನವ್ರು ಹೇಳ್ತಕ್ಕಂಥದ್ದು ಇದಕ್ಕೆ 100 ವರ್ಷ ಆಗಿದೆ. 100 ವರ್ಷದಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ನೋಂದಣಿಯನ್ನು ಮಾಡಿಲ್ಲ. ಇದು ಧರ್ಮ ಅಲ್ಲ, ಇದೊಂದು ಸಂಘಟನೆ, ಅದಕ್ಕಾಗಿ ನಾವು ಮಾಡಿಲ್ಲ ಅಂತ ಹೇಳಿ. ಹಿಂದೆ ನೆಹರು ಅವ್ರು ಕೇಳಿಲ್ಲ, ಇಂದಿರಾ ಗಾಂಧಿ ಅವ್ರು ಕೇಳಿಲ್ಲ, ಈ ನೀವ್ಯಾರು ಕೇಳೋರು ಅಂತ ಹೇಳಿ. ಆದರೆ ಒಂದು ಪ್ರಶ್ನೆ, ದೇಶದಲ್ಲಿರ್ತಕ್ಕಂಥ ಒಂದು ಕಾನೂನಿಗೆ ವಿಧೇಯರಾಗಿರ್ಬೇಕು ಅಂತ ಹೇಳೋದನ್ನು ಪ್ರಿಯಾಂಕ ಖರ್ಗೆ ಅವರು ಮಾಡಿದ್ದಾರೆ. ಈ ದೇಶದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಏನು ಕಾನೂನಿದೆ, ಸಂವಿಧಾನಬದ್ಧಂಥ ಕಾನೂನಿದೆ, ಆ ಕಾನೂನಿಗೆ ನೀವು ಎಲ್ಲರೂ ಕೂಡ ತಲೆಬಾಗಬೇಕು, ಅದರಂತೆ ನಡಿಬೇಕು ಅಂತೇಳಿ. ಅದರ ಕಾನೂನಿಂದ ಹೊರಗೆ ಯಾರು ಭಾಗವತಿಲ್ಲ. ಇವತ್ತು ಭಾಗವತ್ ಅವರು ಕಾನೂನಿಂದ ಹೊರಗಡೆ ಇದ್ರೆ ದೇಶದಲ್ಲಿರ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಂರಕ್ಷಣೆ ಏನಿದೆ, ಜಡ್ ಕ್ಯಾಟಗರಿ ಏನಿದೆ, ಅದನ್ನು ಇವತ್ತು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಕೊಟ್ಟಿದ್ದಾರೆ ಅಂತಂದರೆ ಅವರು ಕೂಡ ಈ ದೇಶದ ಗಣ್ಯ ಪ್ರಜೆಗಳು, ಅವರು ಕೂಡ ಈ ದೇಶದ ಕಾನೂನನ್ನು ಪರಿಪಾಲನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಹಿಂದೆ ಅಡಗಿರ್ತಕ್ಕಂಥದ್ದು. ಇದನ್ನು ಕೇಳಿದ್ದಾರೆ. ಅದು ಕೇಳಿ ಆದಮೇಲೆ ನಮ್ಮ ದುರ್ದೈವ, ನಮ್ಮ ಜಿಲ್ಲೆಯ ಅತ್ಯಂತ ಜನಪ್ರಿಯ ಸಂಸದರು, ಹಿರಿಯರು, ಕೆಲಸಗಾರರು, ಅತ್ಯಂತ ಅಪಾರವಾಗಿರ್ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಜಗದೀಶ್ ಅವರು, ನಿಮಗೆಲ್ಲ ಗೊತ್ತಿದೆ, ನೀವು ಕೂಡ ಅವ್ರನ್ನ ಪ್ರಶ್ನೆ ಮಾಡಿದ್ದೀರಿ. ದಲಿತರಿಗೆ ಏನು ಸಂಬಂಧ, ದಲಿತರು ಯಾಕೆ RSS ಬಗ್ಗೆ ಮಾತಾಡಬೇಕು, ದಲಿತರಿಗೆ ಯಾಕೆ ಹಕ್ಕಿದೆ, ಏನಾದರೂ ದಲಿತರು ಹಂಗೆ ಮಾತಾಡಿದ್ರೆ ಆದ್ರೆ ಅವ್ರು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತಾರೆ. ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಎಂದು ಕೂಡ ನಾವು RSSನ ಬಗ್ಗೆ ನಾವು ಪ್ರಾರಂಭದಿಂದ ನಾವು ಅವರ ತತ್ವ ಸಿದ್ಧಾಂತಕ್ಕೆ ವಿರೋಧಿಗಳು. ನಾನು ಸಂಘಟನೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ RSSನ ಬಲವಾಗಿ ವಿರೋಧವನ್ನು ಮಾಡ್ಕೊಂಡು ಬಂದಿರತಕ್ಕಂಥವನು. ಆದರೆ ಎಂದೂ ಕೂಡ RSSನವರಿಗೆ ನಾನು ಶಬ್ದ ಪ್ರಯೋಗವನ್ನು ನಾನು ಮಾಡಿಲ್ಲ. RSSನ ನೀತಿಯನ್ನು, RSSನ ಧೋರಣೆಗಳನ್ನು ಅತ್ಯಂತ ಉಗ್ರವಾಗಿ ನಾವು ಖಂಡನೆ ಮಾಡಿದ್ದೇವೆ ವಿನಾ ನಾವು ವ್ಯಕ್ತಿಗತವಾಗಿ ಯಾರನ್ನು ಅಂತಕ್ಕಂಥ ಮಾತನ್ನು ಎಲ್ಲಿ ಕೂಡ ಹೇಳಿಲ್ಲ. ಅಂದರೆ RSSನ ಪ್ರಶ್ನೆ ಮಾಡ್ತಕ್ಕಂಥವ್ರು ಎಲ್ಲ ದಲಿತರು,
ಮಣ್ಣಲ್ಲಿ ಮಣ್ಣಾಗಿ ಹೋಗೋದಾದ್ರೆ RSSನ ಪ್ರಶ್ನೆ ಮಾಡ್ತಕ್ಕಂಥ ಎಲ್ಲ ದಲಿತರು ಸಾಮಾನ್ಯ ವರ್ಗದ ಜನ ಇವತ್ತು ಹೇಳಿ ಹೆಸರಿಲ್ಲದೆ ಹೋಗಿದ್ದಾರೆ ಅನ್ನತಕ್ಕಂಥ ಭಾಷೆಯಲ್ಲಿ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಜಿಗ್ಜಿನಿ ಅವ್ರಿಗೆ ಗುಲಾಮಗಿರಿ ಇನ್ನು ಒಪ್ಕೊಂಡು ಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ಯಾರನ್ನೂ ಪ್ರಶ್ನೆ ಮಾಡಬೇಡ ಅಂತ ಹೇಳಿದ್ರೆ ಅವರು ಸ್ವಂತಕ್ಕೆ ತಮ್ಮನ್ನು ತಾವೇ ಅಸ್ಪೃಶ್ಯತೆಗೆ ಒಳಪಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇಡೀ ಭಾರತ ದೇಶದಲ್ಲಿ ಯಾರಾದ್ರು ಇದ್ರೆ ಅದು ಸನ್ಮಾನ್ಯ ಜಿಗ್ಜಿಣಿಗೆ ಅವರು, ನಮ್ಮ ಲೋಕಸಭಾ ಸದಸ್ಯರು. ಯಾರು ಕೂಡ ತಮ್ಮನ್ನು ತಾವೇ ಅಸ್ಪೃಶ್ಯತೆಗೆ ಒಳಪಡಿಸ್ಕೊಳ್ತಕ್ಕಂಥ ಉದಾಹರಣೆ ಎಲ್ಲಿ ಇಲ್ಲ. ಯಾಕಂದ್ರೆ ಎಲ್ಲಿ ಪಾಪ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಜನರು ಕೂಡ ಅತ್ಯಂತ ಹೃದಯವಂತರು, ಎಲ್ಲ ಸಮಾಜದವರು. ಯಾರು ಕೂಡ ಎಲ್ಲೋ ಕೆಲವು ತಿಳಿಯರು ಅಸ್ಪೃಶ್ಯತೆ ಆಚರಣೆ ಮಾಡ್ಬೋದು, ಆದರೆ ಜನಸಾಮಾನ್ಯರು ಎಲ್ಲ ವರ್ಗದವರು ಇವನ್ ಬ್ರಾಹ್ಮಣರಾದಿಯಾಗಿ ಲಿಂಗಾಯತರಾದಿಯಾಗಿ ಯಾರು ಕೂಡ ಅಸ್ಪೃಶ್ಯ ಆಚರಣೆ ಮಾಡ್ತಕ್ಕಂಥ ಮನಸ್ಥಿತಿಯಲ್ಲಿಲ್ಲ. ಎಲ್ಲ ಬಸವಣ್ಣನ 99 ಬಸವಣ್ಣನ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು ಅವರೆಲ್ಲ ನಾವು ಅನೇಕ, ನಾನು ಕೂಡ ಸಾರ್ವಜನಿಕ ಜೀವನದಲ್ಲಿದ್ದೇನೆ, ಎಲ್ಲಿಯೂ ಕೂಡ ಅಸ್ಪೃಶ್ಯತೆಯ ಒಂದು ಸೋಂಕು ಕೂಡ ನನಗೆ ತೆಗೆದಿಲ್ಲ ಬೇರೆ ಸಮಾಜದಿಂದ. ಆದರೆ ಇವರು ಉದ್ದೇಶಪೂರ್ವಕವಾಗಿ ಇವರು ತಮ್ಮನ್ನು ತಾವು ಅಸ್ಪೃಶ್ಯತೆಗೆ ಒಳಪಡಿಸ್ಕೊಳ್ತಕ್ಕಂಥ, ಯಾಕಂದ್ರೆ ಗುಡಿಯಿಂದ ಹೊರಗೆ ನಿಲ್ತಕ್ಕಂಥದ್ದು, ಯಾರ್ದೋ ಮನೆಯಿಂದ ಹೊರಗೆ ನಿಂತು ನಾಟಕ ಮಾಡ್ತಕ್ಕಂಥದ್ದು, ಇವೆಲ್ಲ ನಾವು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀವಿ ಕೆಳವರ್ಗದ ಜನರಿಗೆ, ಒಂದು ದಲಿತ ಸಮುದಾಯಕ್ಕೆ, ಶೋಷಿತ ಸಮುದಾಯಕ್ಕೆ, ಆ ಸಮುದಾಯದಿಂದ ಬಂದಂಥ ಒಬ್ಬ ಪ್ರತಿನಿಧಿ ಯಾವ ಸಂದೇಶವನ್ನು ಅವರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸನ್ಮಾನ್ಯ ಜಿಗ್ಜಿಣಿ ಸಾಹೇಬರಿಗೆ. इसी तरह अड़ा रहेगा तो आपकी जो गवर्नमेंट है कर्नाटक में कांग्रेस की, वो अगला स्टेप क्या लेगी? क्या उन्हें बैन की तरफ बैन किया जाएगा या कानून के तहत उन्हें दूसरे कठोर कदमों से उठाना पड़ेगा? क्या स्टेप लेगी आपकी गवर्नमेंट? ಈಗ ಹಿಂದೆ ಕೇಂದ್ರ ಸರ್ಕಾರ RSSನ ಇಂದಿರಾ ಗಾಂಧಿ ಅವರು ಇದ್ದಂಥ ಕಾಲದಲ್ಲಿ, ಕೆಲವು ಸಂದರ್ಭ ನೆಹರು ಅವರು ಇದ್ದಂಥ ಒಂದು ಕಾಲದಲ್ಲಿ 1 ತಿಂಗಳವರೆಗೆ RSSನ ಬ್ಯಾನ್ ಮಾಡಿತ್ತು. ಮುಂದೆ ಕ್ರಮೇಣವಾಗಿ ಆ ಬ್ಯಾನನ್ನು ನಿರ್ಬಂಧವನ್ನು ತೆಗೆದು ಮತ್ತೆ ಯಥಾಸ್ಥಿತಿಯನ್ನು ಮಾಡ್ತು. ಆದರೆ ಇವತ್ತು ಏನಿದೆ ವ್ಯವಸ್ಥೆ ಅವ್ರ ಪರವಾಗಿದೆ. ಇವತ್ತು ಖರ್ಗೆ ಅಂತವ್ರು ಕೆಲವು ಜನ ಮಾತ್ರ RSSನ ನೀತಿ ನಿಯಮಗಳ ವಿರುದ್ಧವಾಗಿ ಕಠೋರವಾಗಿ ಮಾತನಾಡ್ತಕ್ಕಂಥವ್ರು. ಇವತ್ತು ಇದು ಪ್ರಶ್ನೆ ಭಾಳ ದಿವಸ ಹಿಂದಿಂದೆ ನಾವೇನಾರೆ ಒಂದು ಸಂಘ ಸಂಸ್ಥೆಯನ್ನು ಮಾಡ್ಬೇಕಾದ್ರೆ ಕಂಪಲ್ಸರಿ ನಾವು ಸಬ್ ರಿಜಿಸ್ಟರ್ ಆಫೀಸ್ ಹೋಗಿ, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫೀಸ್ ಹೋಗಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ನಮಗೆ ಅನಿವಾರ್ಯ ಅಂತ ಹೇಳ್ತಾರೆ. ನಾವು ಆ ಸಂಘ ಸಂಸ್ಥೆ ಆದಮೇಲೆ ನಿಮ್ಮ ಲೆಕ್ಕಪತ್ರ ಕೊಡ್ರಿ ಅಂತೇಳಿ ವಾರ್ಷಿಕ ವರದಿಯನ್ನು ಕೇಳ್ತಾರೆ. ಆದರೆ ಅವರಿಗೆ ಇದನ್ನು ನೀವು ಹಿಂಗೆ ಮಾಡಿರಿ ಅಂತಕ್ಕಂಥದ್ದು ಕೂಡ ಭಾಳ ಖರ್ಗೆ ಅವ್ರು ತಪ್ಪಾಗಿದೆ ಅಂತೇಳಿ ಅವ್ರು ಭಾವಿಸ್ಕೊಂಡಿದ್ದಾರೆ. ಆದರೆ ಬರ್ತಕ್ಕಂಥ ತೀರ್ಮಾನದಲ್ಲಿ ಅವರು ಕೂಡ ದೇಶದ ಕಾನೂನುಗಳಿಗೆ ಉತ್ತರದಾಯಿತ್ವ ಆಗಿ ಇರಲೇಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನಮ್ದೇನು ಪ್ರಾಬ್ಲಮ್, ಈಗ ನಮ್ಮ ನಿರಂತರವಾಗಿ ನಮ್ಮ ಪ್ರತಿಭಟನೆ, ನಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊತಾ ಇರ್ತೀವಿ. ಎಲ್ಲಿಗೆ ಹೋಗ್ಬಿಡ್ತದೆ ನೋಡೋಣ. ಈಗ ನಮ್ಮ ಸರ್ಕಾರ ರಾಜ್ಯದಲ್ಲಿ ನೋಡ್ರಿ, ಅದು ಮುಂದೆ ಅವ್ರು ಈಗ ಗೃಹ ಮಂತ್ರಿಗಳು, ನಾವು ಚರ್ಚೆ ಮಾಡಿಲ್ಲ, ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದನ್ನು ವೇಟ್ ಮಾಡಿ ನೋಡೋದು ಅಂತ ಹೇಳಿ ಈಗ ನಾನು ಪ್ರಶ್ನೆ ಕೇಳಿದ್ದೀನಿ, ಭಾಳ ದಿವಸ ಆಗಿಲ್ಲ. ಅವ್ರು ಉತ್ತರ ಕೊಡ್ಬೋದು ಅಂತ ಹೇಳಿ ನಿರೀಕ್ಷೆ ನಾನು ಮಾಡಿದ್ದೀನಿ. ಸಪೋಸ್ ಉತ್ತರ ಕೊಡದೇ ಇದ್ರೆ ಮುಂದೆ ಏನು ಮಾಡಬೇಕು ಅನ್ನೋದು ನಾವು ಕಾನೂನುಬದ್ಧವಾಗಿ ನಾವು ವಿಚಾರ ಮಾಡಿ ಆ ಕ್ರಮ ನಾವು ಮುಂದಿನ ಸ್ಟೆಪ್ ತಗೋತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದು ಯಾರು RSSಗೆ ಅಂದ್ರೆ ಈ ಪ್ರಶ್ನೆನೇ ಎತ್ತಿದ್ದಿಲ್ಲ. RSSಗೆ ಅಂತಿದ್ರೆ ಈ ಪ್ರಶ್ನೆ ಎತ್ತಕ್ಕಂಥ ಉದ್ಭವನೇ ಆಗ್ತಿದ್ದಿಲ್ಲ. RSSಗೆ ಯಾರೂ ಅನಿಸ್ತಾ ಇಲ್ಲ. ಈಗ RSS 2 ಸಲ ಬ್ಯಾನ್ ಆಗಿದೆ. ಅದು ನೀವು ಭಾರತ ದೇಶದ ನೀವು ಇತಿಹಾಸ ತೊಗೊಂಡ್ರೆ ನೆಹರು ಅವ್ರ ಕಾಲ, ಇಂದಿರಾ ಗಾಂಧಿ ಕಾಲದಲ್ಲಿ 2 ಸಲ ಬ್ಯಾನ್ ಆಗಿದೆ.
ಮತ್ತು ಬ್ಯಾನರ್ ತೆಗೆದಿದ್ದು ಯಾವುದೋ ಕಾರಣ ತೆಗೆದಾರ ನಮ್ಗೆ ಗೊತ್ತಿಲ್ಲ. ಬಟ್ ನಾವು ಇಲ್ಲಿ ಏನು ಕೂತಂಥವ್ರು ನಮಗಿರ್ತಕ್ಕಂಥ ಲಿಮಿಟೇಷನ್ಸ್ ಅದಕ್ಕಿರ್ತಕ್ಕಂಥ ಅಧಿಕಾರ ಆದರೆ ನಾವು ಈ ವಿಚಾರವನ್ನು ನಿರಂತರವಾಗಿ ಹೇಳ್ತೇವೆ. ಎಲ್ಲಿವರೆಗೆ ಹೇಳ್ತೀವಿ ಅಂದರೆ ಎಲ್ಲಿವರೆಗೆ ಅದು ಕಾನೂನುಬದ್ಧವಾಗಿ ರಿಜಿಸ್ಟ್ರೇಷನ್ ಆಗಂಗಿಲ್ಲ ಅಲ್ಲಿವರೆಗೆ ಕೂಡ ನಮ್ಮ ಕೂಗು ನಿರಂತರವಾಗಿ ಇರ್ತಾ ಇದೆ ಅಂತಕ್ಕಂಥದ್ದು ಹೇಳ್ತೇವೆ. ಮಾಡಲೇಬೇಕು. ಮತ್ತು RSS ವಾದ ರಿಜಿಸ್ಟ್ರೇಷನ್ ಅವ್ರು ಒಂದು ವಿಚಾರ ಹೇಳ್ತಾರೆ. ನಾವು ರಿಜಿಸ್ಟ್ರೇಷನ್ ಒಂದು ನಿಮಿಷ ಅವ್ರೇನು ಭಾಗವತ್ ಅವ್ರು ಏನು ಹೇಳಿದ್ರು ಗೊತ್ತಂದ್ರೆ ಯಾವ ಸಂಘ ಸಂಸ್ಥೆಗಳು ಸರ್ಕಾರಿ ಸಹಾಯಧನವನ್ನು ಪಡಿತಾವೆ ಅಂಥವ್ರು ಮಾತ್ರ ನೋಂದಣಿ ಮಾಡ್ಕೊತಾರೆ. ನಾವು ಯಾವುದೇ ರೀತಿಯಂತ ಸರ್ಕಾರಿ ಸಹಾಯವನ್ನು ಪಡೆದಿಲ್ಲ, ಅದಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಅವ್ರು ಒಂದನ್ನು ಹೇಳ್ತೀನಿ, ನಿಮಗೆ ಕೊಡ್ತಕ್ಕಂಥ ಒಂದು ಸೌಲಭ್ಯ ಇದೆಯಲ್ಲ ಸರ್ಕಾರ, ಜಡ್ ಸೆಕ್ಯೂರಿಟಿ ಇದೆ, ಏನು ದುಡ್ಡು ತುಂಬ್ತಾ ಇಲ್ಲ. ಅವ್ರು ಕೊಡ್ತಾರೆ ಲೆಕ್ಕಪತ್ರ ಕೇಳಿ ಅವರು ಇಲ್ಲಿ RSS ಅವ್ರಿಗೆ ಕೇಳಿ, ಜಿಗಜಿನವ್ರಿಗೆ ಕೇಳಿ, ಯಾರೇ ಕೇಳಿದ್ರು ಅವರು ಸಿದ್ಧಾರ್ಥ ಟ್ರಸ್ಟ್ ಏನಿದೆ ಅದು ಭಾಳ ಅವರು ಖರ್ಗೆ ಸಾಹೇಬ್ರು ಏನು ಪ್ರಾರಂಭದಲ್ಲಿ ಏನು MLA ಆಗಿದ್ರಲ್ಲ ಅವಾಗ ರಿಜಿಸ್ಟ್ರೇಷನ್ ಮಾಡಿ ಅದನ್ನು ಪ್ರಾರಂಭ ಮಾಡ್ಕೊಂಡು ಬಂದಿದ್ದು, ಇಲ್ಲಿವರೆಗೆ ನಡ್ಸ್ಕೊಂಡು ಬಂದಿದ್ದದು. ಅದನ್ನು ಕೇಳಿ ಅವ್ರು ಕೊಡ್ತಾರೆ, ಅದ್ರ ಬಗ್ಗೆ ಏನು ಅವ್ರಿಗೆ ಹೆದರಿಕೆ ಇಲ್ಲ. ಈ ದೇಶದೊಳಗೆ ಇಷ್ಟೊತ್ತನ MLA ರಾಜು ಅಲ್ಗೂರ್ ಅವರು ಭಾಳಷ್ಟು ಕ್ಲಿಯರಾಗಿ ಹೇಳಿದರು. ರಿಸರ್ವ್ ಮತಕ್ಷೇತ್ರದಿಂದ ಆರಿಸಿ ಬರ್ತಕ್ಕಂಥ MLA ಅವ್ರ MP ದೇ ಮಸ್ಟ್ ಸರ್ವ್ ದ ಇಂಟ್ರೆಸ್ಟ್ ಆಫ್ ದೇರ್ ಫೆಲೋ ಮ್ಯಾನ್ ಫಸ್ಟ್. ಅವರು ರಿಸರ್ವ್ ಮತಕ್ಷೇತ್ರದಿಂದ ಆರಿಸಿ ಬಂದದ್ದು ಎದುರು ಸಲುವಾಗಿ ರಿಸರ್ವೇಷನ್ ಫಾರ್ ಹುಚ್ ರೀಜನ್ ರಿಸರ್ವೇಷನ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಇನ್ ದ ಕಂಟ್ರಿ. ಈ ದೇಶದಲ್ಲಿ ದುರ್ಬಲ ವರ್ಗದವರಿಗೆ, ಅನ್ಟಚೇಬಲ್ಸ್ಗೆ ನ್ಯಾಯ ಸಿಗಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಪೂನಾ ಫ್ಯಾಕ್ಟ್ನಲ್ಲಿ ರಿಸರ್ವೇಷನ್ ಆಗಿದೆ. ರಿಸರ್ವೇಷನ್ ಮುಖಾಂತರ ಆರಿಸಿ ಬರ್ತಕ್ಕಂಥ ರಿಪ್ರೆಸೆಂಟೇಟಿವ್ಸ್ ದೇ ಮಸ್ಟ್ ಸೇಫ್ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದೇರ್ ಫೆಲೋ ಮ್ಯಾನ್ ಫಸ್ಟ್. ಇದಕ್ಕೆ ಹೊರತಾಗಿ ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆ MP ಅವರು ಏನಿದ್ದಾರೆ, ಈ ಅನ್ಟಚೇಬಲ್ಸ್ ಜನರದು ದುರ್ದೈವ ಅವರು MP ಆದದ್ದು. ಯಾಕೆ ನಾ ಇದನ್ನು ಹೇಳ್ತೀನಿ ಅಂತಂದರೆ, ಇಡೀ ದೇಶದಲ್ಲಿ ದ MP he himself is practicing untouchability. MP he himself is practicing untouchability. Then press friends, you please think about the fate of the remaining untouchable. What message he is going to give to the untouchable who are suppressed since hundreds of years together. ನೂರಾರು ವರ್ಷದಿಂದ ಸಫರ್ ಆದಂಥ ಜನರ ಪ್ರತಿನಿಧಿಯಾಗಿ ಅನ್ಯ ಜನರದ್ದು ನೀನು ಏನೋದೆಲ್ಲ ಸಾಕಷ್ಟು ಕೆಲಸ ಮಾಡ್ತೀಯ ಮಾಡ. ದೇರ್ ಈಸ್ ನೋ ಅಬ್ಜೆಕ್ಷನ್ ಆನ್ ಅವರ್ ಪಾರ್ಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯು ಹ್ಯಾವ್ ಟು ಸೇಫ್ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ಅನ್ಟಚೇಬಲ್ಸ್ ಅನ್ನೋದು ರಿಸರ್ವೇಷನ್ ಅದು ವ್ಯಾಖ್ಯಾನ ಹೇಳ್ತಿದ್ದೆ. ಆಮೇಲೆ ಈ MP ಅವರೇನಿದ್ದಾರಲ್ಲ, ಇವರು ಕೆಲವರು ತಿಳಿದಂಗೆ, ಎಲ್ಲ ಜನರು ತಿಳಿದಂಗೆ, ಹಿ ಈಸ್ ನಾಟ್ ಎಟ್ ಆಲ್ ಎ ದಲಿತ್. MP himself, he is not at all a Dalit. Either he is Hindu or Dalit. Dalitunu alla, ava Hindunu alla. I am going to prove it. As far as his antecedents are concerned, as per his birth, avana ಪೂರ್ವಾಪರ ಅದು ಗೊತ್ತಿದ್ದ ವಿಷಯ ಹೇಳತ್ತೇನೆ ನಾನು. ಪೂರ್ವಾಪರ ಅಂದ್ರೆ ಅವ ದಲಿತ ಅಲ್ಲ, ಅವ ದಲಿತ ಅಲ್ಲ ಅಂತ ಹೇಳ್ತಾ ಇದ್ದೇನೆ. ಅವ ಹ್ಯಾಂಗೆ ಈಸ್ ನಾಟ್ ಎಟ್ ಆಲ್ ಎ ದಲಿತ್. ಐ ಆಮ್ ಗೋಯಿಂಗ್ ಟು ಪ್ರೂವ್ ಇಟ್. ಇಫ್ ಯು ಆಸ್ಕ್ ಮೀ, ಐ ಆಮ್ ಗೋಯಿಂಗ್ ಟು ಪ್ರೂವ್ ಇಟ್. ಈಸ್ ನಾಟ್ ಎಟ್ ಆಲ್. ಅಲ್ಲ ರೀ, ದಲಿತ ಅಲ್ಲ ಅಂತಂದ್ರೆ ಅರ್ಥ ಆಯ್ತಲ್ಲ ನಿಮಗೆ. ಅವ ದಲಿತ ಅಲ್ಲ, ಭಾಳ ಸೂಕ್ಷ್ಮವಾದ ವಿಚಾರ. ದಲಿತ ಅಲ್ಲ ಅಂದ್ರೆ ಹಿಂದೂನೂ ಅಲ್ಲ.
ಅಂಜನೇಯವ್ರ ವಿಷಯದಲ್ಲಿ ಹಾಂ ಅವರು ದಲಿತು ಅಲ್ಲ ಹಿಂದೂ ಅಲ್ಲ ಅಂತ ನಾವು ಪ್ರೂವ್ ಮಾಡಕ್ ನಡೀತೀನಿ. If you go through his living certificate in India Taluk, you can you know it. ನಾನು ಕ್ವಶನ್ ಮತ್ತೆ ಮೀಸಲು ಕ್ಷೇತ್ರದಲ್ಲಿ 4 ಬಾರಿ ಇದಾಗಿ ಸಂಸದರಾದ್ರು. ನೀವು ಯಾಕೆ ಅದನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡಿಲ್ಲ ಅಥವಾ ನೀವು ಯಾಕೆ ಪ್ರೂವ್ ಮಾಡಿಲ್ಲ? Nine. ಈಗ ಬರೀ ಮಾತಿಗಷ್ಟೇ ಹೇಳ್ತಿದ್ರೆ Can I respond to you? ಅವರು 1983ರಲ್ಲಿ ಅವರು ಬಳ್ಳೊಳ್ಳಿ ಮತಕ್ಷೇತ್ರದ MLA ಆದ ಬಳಿಕ 85ನೇ ಇಸ್ವಿಯೊಳಗೆ ಕೋರ್ಟ್ನೊಳಗೆ ಒಬ್ಬರು ಪಿಟಿಷನ್ ಹಾಕಿದರು. ಕೋರ್ಟ್ನಲ್ಲಿ ಆಗಿನ MLA ಇರ್ತಕ್ಕಂಥ JL ಕಬಾಡೆ ಅಂತಕ್ಕಂಥವ್ರು ಇವರು SC ಅಲ್ಲ ಅಂಥೇಳಿ ಕೋರ್ಟ್ನಲ್ಲಿ ಅದು ಏನದಲ್ಲ ಪಿಟಿಷನ್ ಹಾಕಿದ್ರು ಕಬಾಡೆ ಅಂತಕ್ಕಂಥ. ಅದು ಅವರು 3-4 ವರ್ಷ ಕೋರ್ಟ್ನಲ್ಲಿ ಪ್ರಯತ್ನ ಮಾಡಿದ್ರು, ಆದರೆ ಅದು ಕೋರ್ಟ್ನಲ್ಲಿ ಸಕ್ಸಸ್ ಆಗಲಿಲ್ಲ. ಮತ್ತೆ ಅದು ಸಕ್ಸಸ್ ಆಗಿಲ್ಲ ಅಂದ್ರೆ ಮತ್ತೆ ಈ ಪ್ರಶ್ನೆಯಲ್ಲಿ ಈಗ ಅದು ಅಪ್ರಸ್ತುತ ಅಲ್ಲಿ ಕೋರ್ಟಲ್ಲಿ ಅದು ಸಕ್ಸಸ್ ಆಗಿಲ್ಲ ಅಂದ್ರೆ ನೀವು ಎಂತ ಇರೋ ಪ್ರಶ್ನೆನೂ ಅಪ್ರಸ್ತುತ ಆಗುತ್ತೆ. ಇಲ್ಲ, ಅವರು ಮೀನ್ ವಾಲೆ ಏನು ಮಾಡಿದ್ರು ಹೇಳ್ತೀನಿ ಕೇಳ್ರಿ. ಅವ್ರ ತಂದೆ ಹೆಸರು ಇದ್ದದ್ದನ್ನೇ ಚೇಂಜ್ ಮಾಡ್ಕೊಂಡಿದ್ರು. ಅವರು ಅವರ ತಂದೆ ಹೆಸರನ್ನು ಚೇಂಜ್ ಮಾಡಿಕೊಂಡು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರು. ಚಂದಪ್ಪ, ರಮೇಶ್ ಚಂದಪ್ಪ ಜಗಜಿನಿಗಿ ಅಂತೇಳಿ ಅವರು ತಂದೆ ಹೆಸರನ್ನೇ ಚೇಂಜ್ ಮಾಡಿದ್ದಾರೆ. ದಟ್ ಈಸ್ ವೈ ಐ ಆಮ್ ಟೆಲಿಂಗ್ ಯು ದಟ್ ಈಸ್ ನಾಟ್ ಎ ದಲಿತ. ಅವರ ಲಿವಿಂಗ್ ಸರ್ಟಿಫಿಕೇಟ್ ತಾವು ಗಮನಿಸಿದಾಕ್ರೆ ಈ ವಿಚಾರ ಗೊತ್ತಾಗುತ್ತೆ. ಆಯ್ತು, ಗೊತ್ತು, ಎಲ್ಲರಿಗೂ ಗೊತ್ತಿದೆ. ಈಗ ಬೇಡ. ನಾನು ಹೇಳ್ತಾ ಇರೋದು ಈ ನಾಟ್ ಎ ದಲಿತ ಅನ್ನೋದು ಹೇಳ್ತೀನಿ. ಅಥೆಂಟಿಕೇಟೆಡ್ಲಿ ಐ ಆಮ್ ಟೆಲಿಂಗ್. ಅದು ಹೇಳ್ತಾರೆ ಬೇರೆ ಸಂದರ್ಭ ಹೇಳ್ತಾರೆ ಬಿಡಿ. ಹಾಂ ಹಾಂ You are accepted and you are not a Dalit. Any solid evidence are should be Pardon? आप बोल रहे हैं कि वो दलित नहीं है बोल के, कोई solid evidence that है आपके ಇಲ್ಲಿಗ पास? ಇದನ್ನ ಮತ್ತೊಮ್ಮೆ ಹೇಳ್ತಾರೆ ತಮ್ಮ. I will tell you in another meeting. I will meet you again and I will narrate you the whole story before you. Yes, thank I will you. tell you now.